ಸ್ನೇಹಿತರೆ, ಗೌರಿ ಕಲ್ಯಾಣದ ರವಯ್ಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಗೌರಿಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಅತ್ತೆ ನನ್ನ ಅರ್ಥ ಮಾಡ್ಕೊಂಡು ನನ್ನ ಕೈಗೆ ಫೋನ್ ಕೊಟ್ಟಿದ್ದಾರಲ್ಲ ಅಂತ. ಅದೇ ಉತ್ಸಾಹದಿಂದ ಸೀದಾ ಇನ್ನ ಗೌರಿ ಅವ್ರ ತವ್ರ ಮನೆಗೆ ಕಾಲ್ ಮಾಡೋಣ ಅಂತ ಬರ್ತಾ ಇರ್ತಾಳೆ. ಸರಿ ಅಂತ ಇನ್ನು ಅವಳು ಫೋನ್ನ ಮಾಡೋದಕ್ಕೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಮತ್ತೆ ಚಿನ್ಮಯ್ 3 ಜನನು ಹೇಗಾದ್ರೂ ಮಾಡಿ ನಮ್ಮ ಮೋನಿಕಂಗೆ ಈ ಶಾಸ್ತ್ರ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ, ಅಯ್ಯೋ ಬಿಡಮ್ಮ, ಕಾಸಿದ್ದಾಗ ಮಾಡುವಂತೀನಿ, ನಿನಗೇನಮ್ಮ ಕಷ್ಟ ಈಗ ಅಂತ ಚಿನ್ನು ಹೇಳ್ತಿದ್ದಂಗೆ ಅಶೋಕ್ಗೆ ಯಾವುದೋ ಕಾಲ್ ಬರ್ತಾ ಇರುತ್ತೆ. ನೋಡಿದ್ರೆ ಯಾವುದೇ ಅದು ಕಾಲು ಯಾವುದೋ ಅನ್ನೋನ್ ನಂಬರ್ ಇರುತ್ತೆ ಬಿಡೆ ಅಂತ ಕಾಂತಲಕ್ಷ್ಮಿ ಅವ್ರು ಹೇಳ್ತಾ ಇರ್ತಾರೆ. ಅಮ್ಮ ಇದೇನು ಗೌರಿ ಅಂತ ಬರ್ತಾ ಇದೆ? ಯಾ ಗೌರಿ? ಯಾರೋ ಏನೋ ಬಿಡು, ಕಟ್ ಮಾಡು ಅಂತ ಹೇಳ್ತಿದ್ದಂಗೆ, ಅಮ್ಮ ಇದು ಯಾರ್ದು ಅಲ್ಲಮ್ಮ, ನಮ್ಮ ಅಕ್ಕಂದೇನೆ ಇದು ನಂಬರು. ಗೌರಿ ಮಾಡ್ತಿದ್ದಾಳ? ಹೌದಾ, ಎತ್ತು ಫೋನ್ನ ಅಂತ ಹೇಳಿ ಇನ್ನ ಕಾಂತಲಕ್ಷ್ಮಿ ಅವರು ಕಾಲ್ ಪಿಕ್ ಮಾಡ್ತಾರೆ. ಅಮ್ಮ ಹೇಗಿದ್ದೀರಾ, ಅಪ್ಪ ಹೇಗಿದ್ದಾರೆ, ಚಿನ್ನು ಹೇಗಿದ್ದಾಳೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ಗೌರಿ, ಇದು ನಿನ್ ಫೋನು ನಿನ್ ಕೈಗೆ ಹೆಂಗ್ ಬಂತು? ಅದು ನಮ್ಮ ಅತ್ತೆಯವ್ರು ಕೊಟ್ರಮ್ಮ. ಹೌದಾ? ಏನೋ ಆ ದೇವ್ರ ದಯದಿಂದ ನಿನ್ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ, ಅಷ್ಟೇ ಸಾಕು ಬಿಡಮ್ಮ. ನೀನ್ ಅರ್ಥ ಮಾಡ್ಕೊಂಡು ಈಗ ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನಮ್ಗೆ ಇನ್ನೇನಮ್ಮ ಬೇಕು ಅಂತ ಹೇಳ್ತಿದಂಗೆ, ಮತ್ತೇನಮ್ಮ ಸಮಾಚಾರ, ಎಲ್ಲಾರು ಆರಾಮ? ಏನು ಎತ್ತ ಎಲ್ಲ ಯೋಗಕ್ಷೇಮನ ಕೇಳ್ಕೊತಾ ಇರ್ತಾಳೆ. ಅಮ್ಮ ಎಲ್ಲ ಆರಾಮು, ಏನೋ ಒಂದು ಕಾರ್ಯ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಮ್ಮ ಅದು? ಹೇಗೋ ಈಗ ಮೋನಿಕಾ ಗರ್ಭಿಣಿ ಅಲ್ವಾ, ಅವಳಿಗೆ ಶ್ರೀಮಂತ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಈ ಕಡೆ ಗೌರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಈ ಕಡೆ ಹೌದು ಕಣೆ, ಇದೇ ರೀತಿ ಬಿಟ್ರೆ ಸರಿ ಹೋಗಲ್ಲ. ಈಗ ಏನ್ ಮಾಡೋದು, ಕಾಸು ಬೇರೆ ಇಲ್ಲ, ಅವಳಿಗೆ ನೋಡಿದ್ರೆ ಅದು ಇದು ಎಲ್ಲ ಇಷ್ಟ, ಬೇಕಾಗಿರೋದು ಹಣ್ಣು ಬಟ್ಟೆ ಫಲ ಆಹಾರ ಎಲ್ಲಾನು ತಗೋಬರ್ಬೇಕಲ್ಲಮ್ಮ ಅಲ್ಲಿಗೆ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ಇಲ್ಲಿ ನಮ್ಮ ಅಕ್ಕನ್ಗೆ ಏನು ಇಲ್ದಿರಾನೆ ಇಷ್ಟೆಲ್ಲ ಯೋಚನೆ ಮಾಡ್ತಿದಾರಲ್ಲ ನಮ್ಮ ಅಪ್ಪ ಅಮ್ಮ. ಏನಪ್ಪ ದೇವ್ರೆ, ನಮ್ಮ ಅಕ್ಕ ನೋಡಿದ್ರೆ ಈ ರೀತಿ ನಾಟಕ ಆಡ್ತಿದ್ದಾಳೆ. ಇನ್ನ ಎಷ್ಟ್ ದಿವಸ ಅಂತ ಈ ನಾಟಕನ ಮುಂದುವರಿಸ್ತಾಳೆ? ಇನ್ನ ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡ್ತಾಳೋ ಇವಳು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ. ಅಷ್ಟೊತ್ತಿಗೆ ಇನ್ನ ಆ ಕಡೆಯಿಂದ ಜಮಲ್ನರವರು, ಏನಯ್ಯ ಇನ್ನು ನಿಮ್ಗೆ ಬಡ್ಡಿ ಕಾಸು ಕೊಡ್ಬೇಕಂತ ಗೊತ್ತಿಲ್ವಾ? ಏನ್ರಯ್ಯ ಮಾಡ್ತಾ ಇದ್ದೀರಾ? ಈ ಮನೇನ ಆಲ್ರೆಡಿ ಮಾರಾಟಕ್ಕೆ ಇಟ್ಕೊಂಡಿದೀನಿ ಅಂತ ಗೊತ್ತು ತಾನೆ, ಮತ್ತೆ ನೀವೇನ್ ಪದೇ ಪದೇ ಈ ರೀತಿ ಮನೆಯವ್ರಿಗೂ ಕರ್ಸ್ಕೊಳೋಗ್ ನಿಮ್ಗೇನ್ ಅಷ್ಟೊಂದು ಆಸೆನಾ ಅಂತ ಹೇಳ್ತಿದಂಗೆ, ಅಮ್ಮ ಏನಾಯ್ತದು? ಅಪ್ಪನ್ಗೆ ಯಾರಾದ ಆ ರೀತಿ ಬೈತಾ ಇದಾರೆ? ಒಂಚೂರುನು ಗೌರವನೇ ಕೊಡ್ದಿರಾ ಅಂತ ಗೌರಿ ಕೇಳ್ತಿದ್ರೆ, ಅಯ್ಯೋ ಅದು ಏನಿಲ್ಲ ಬಿಡೆ, ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾಳೆ ಕಾಂತಲಕ್ಷ್ಮಿ. ಮತ್ತೆ ಈ ಕಡೆಯಿಂದ ಗೌರಿ, ಯಾರದ ಆ ರೀತಿ ಬೈತಾ ಇದಾರೆ ನಮ್ಮ ತಂದೆಗೆ ಅಂತ ಮತ್ತೆ ಇಮಿಡಿಯೇಟ್ ಅಷ್ಟೊತ್ತಿಗೆ ಅದು ಹೇಗೋ ಒಂದು ಸ್ವಿಚ್ ಆನ್ ಆಗಿರುತ್ತೆ. ಅದನ್ನ ನೋಡ್ತಿದ್ದಂಗೆ ಇನ್ನ ಗೌರಿ ಈ ಕಡೆ ಅವ್ರು ಮಾತಾಡೋದ್ನೆಲ್ಲ ಸಹ ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ, ಅಲ್ಲ ನಿಮ್ ಮಗಳು ಮದ್ವೆ ಮಾಡಕ್ಕೋಸ್ಕರ ಈ ಮನೆನ ಮಾರಾಟಕ್ಕೆ ಇಟ್ಟಿದ್ದೀರಾ, ನಿಮ್ಗೆ ಬಡ್ಡಿ ಅಸ್ಲು ಏನ್ ಕೊಡ್ಬೇಕನ್ನೋದು ಸ್ವಲ್ಪನೂ ಬುದ್ಧಿ ಇಲ್ವೇನಯ್ಯ ಅಂತ ಬೈತಾ ಇದ್ದೀನ. ಅವಳಿಗೆ ವಿಪರೀತ ಶಾಕ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಅವರು ಬಾಯಿಗೆ ಬಂದಂಗೆಲ್ಲ ಬೈದಿದ್ನೆಲ್ಲ ಈ ಕಡೆ ಗೌರಿನೂ ಸಹ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ಸರಿ ಅಂತ ಜಮಲ್ನವರು ಅಲ್ಲಿಂದ ಹೊರಟಿರ್ತಾರೆ. ನನಗೆ ಗೊತ್ತಿಲ್ಲ, ಬೇಗ ನೀವಾಗಿರೋ ದುಡ್ಡನ್ನ ಕೊಟ್ಟಿ ಈ ಮನೆನ ಬಿಡಿಸ್ಕೊಳ್ತಿರೋ ಏನ್ ಮಾಡ್ಕೋತಿರೋ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ಮನೆನ ನಾನೇ ವಶ ಮಾಡ್ಕೋಬೇಕಾಗುತ್ತೆ, ಇದೇ ನಿಮ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಅಂತ ಹೇಳಿ ಇನ್ನ ಅಲ್ಲಿಂದ ಹೊರಟಿರ್ತಾರೆ. ಅಷ್ಟೊತ್ತಿಗೆ ಇನ್ನ ಶ್ಯಾಮ್ ಆ ಕಡೆಯಿಂದ ಅವ್ರ ಮನೆಗ್ ಬೇಕಾಗಿರೋ ತರಕಾರಿಗಳನ್ನೆಲ್ಲ ತಗೊಂಡ್ ಬರ್ತಾ ಇರ್ತಾನೆ. ಸೀದಾ ಇನ್ನ ತಗೊಬಂದು ಇನ್ನ ಟೇಬಲ್ ಮೇಲೆ ಇಟ್ಟಾಗ, ಏನ್ ನಿನಗೆ ಇದೇನು ನಮ್ಮ ಮನೆ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ, ಇದೇಂತ ಕಿವೆಲ್ಲ ತಂದಿದ್ಯಾ? ಇದು ನಮ್ಮ ಅತ್ತಿಗೆ ಮನೆ ಅಂದ್ರೆ ನಮ್ಮ ಮನೆ ಇದ್ದಂಗೆ ಅಲ್ವಾ, ಅದಕ್ಕೆ ತಗೊಂಡ್ ಬಂದೆ. ಅಲ್ಲೆಲ್ಲ ತರಕಾರಿಗಳಿತ್ತು, ಚೆನ್ನಾಗಿರೋ ಫ್ರೆಶ್ ಆಗಿತ್ತು, ಅದಕ್ಕೆ ತಂದೆ. ಯಾಕೆ ಮಚ್ಚಿ ಈ ರೀತಿ ಕೇಳ್ತಾ ಇದ್ಯಾ? ಏನು ನೀನ್ ಅನ್ಕೊಂಡಿದ್ಯಾ? ನಮ್ಮ ಮನೇಲಿ ಒಂದಿಷ್ಟು ಊಟಕ್ಕೂ ಗತಿ ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಈ ರೀತಿ ಸಹಾಯ ಮಾಡ್ತಾ ಇದ್ಯಾ? ಇಲ್ಲ ನಮ್ಮ ಅಕ್ಕಂದಿರು ಏನಾದ್ರು ಹೇಳಿ ನಿಮ್ಗೆ ಹಿಂಗ್ ಕೊಡ್ಸು ಅಂತ ಹೇಳಿದ್ರಾ? ನಮ್ಮ ಅಕ್ಕಂದಿರು ಆ ರೀತಿ ಹೇಳಲ್ವಲ್ಲ, ಏಂತಕ್ ನೀವು ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ಬೇಕಾಗಿಲ್ಲ, ಈ ತಂದಿರೋ ತರಕಾರಿಗಳನ್ನೆಲ್ಲ ನೀವು ಎತ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸರಿ ಇರಲ್ಲ ನೋಡಿ ಶ್ಯಾಮ್ ಅಂತ ಹೇಳ್ತಿದಂಗೆ,
ಯಾಕ್ ಮಚ್ಚಿ, ಏನಾಯ್ತು? ನೀನೇನ್ ಇಷ್ಟು ಉಗ್ರೋಷವಾಗಿ ಈ ರೀತಿ ಕೂಗಾಡ್ತಾ ಇದ್ಯಾ? ಅಯ್ಯೋ, ಸ್ವಲ್ಪ ಏನಾಯ್ತು ಎತ್ತ ಅಂತ ಕೇಳೋಣ ಮಾಡೋಣ ಅನ್ನೋದಿಲ್ವಾ? ನನ್ಗೆ ಅವೆಲ್ಲ ಪೇಷನ್ಸ್ ಇಲ್ಲ. ಫಸ್ಟು ಇಲ್ಲಿಂದ ಇದನ್ನೆಲ್ಲ ತಗೊಂಡು ಜಾಗ ಖಾಲಿ ಮಾಡು ಅಂತ ಹೇಳ್ತಿದ್ದಂಗೆ ಈ ಕಡೆ ಕಾಂತಲಕ್ಷ್ಮಿ ಅವರು, ಚಿನ್ನು ಯಾಕೆ ಆ ರೀತಿ ಬೈತಾ ಇದ್ಯಾ? ಅವರು ನಮ್ ಬಂಧುಗಳು ಕಣೆ, ಅವ್ರಿಗೆಲ್ಲ ಈ ರೀತಿ ಬೈಬಾರ್ದು. ಅಮ್ಮ, ಬಂಧುಗಳಾದ್ರೆ ಅದು ನಾವ್ ಅಲ್ಲಿಗೆ ಹೋದಾಗ ಮಾತ್ರ, ಆಯ್ತಾ? ಈ ರೀತಿ ನಮ್ಗೆ ಅದು ಇದು ತಂದ್ಕೊಡೋದಲ್ಲ. ಇವನ್ ಏನ್ ಅನ್ಕೊಂಡಿದ್ದಾನೆ, ನಮ್ಮ ಮನೇಲಿ ಏನೂ ಗತಿನೇ ಇಲ್ಲ ಅನ್ನೋ ತರ ತರ್ತಾ ಇದ್ದಾನೆ. ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ. ಈಗೇನೆ ಆ ಮೋನಿಕನ್ ವಿಚಾರದಿಂದಾನೇ ಎಷ್ಟೋ ರಾದಂತ ಆಗಿದೆ. ಮತ್ತೆ ಇಲ್ದೇ ಇರೋದೆಲ್ಲ ಮತ್ತೆ ನಮಗ್ ತಲೆನೋವು ಬೇಕಾ? ಎತ್ಕೊಂಡೋಗು ಶ್ಯಾಮ್ ಅಂತ ಹೇಳಿ ಚಿನ್ನು ಕಳಿಸ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಗೌರಿಗೂ ಸಹ ಕೋಪ ಬಂದಿ, ಅಕ್ಕ ನೀನೇನೋ ಇಲ್ಲಿ ಶೃಂಗಾರ ಅದು ಇದು ಮಾಡ್ಕೊಂಡ್ ಕೂತಿದ್ಯಾ, ಅಲ್ಲಿ ನಮ್ ಮನೆಗ್ ಏನೇನ್ ಆಗ್ತಿದೆ ಅನ್ನೋದ್ ಗೊತ್ತಿದ್ಯಾ? ಹೀಗೇನಾಯ್ತು? ಅಲ್ಲ, ನಿನ್ ಮದ್ವೆಗೋಸ್ಕರ ಅಮ್ಮ ಆ ಮನೆನ ಮಾರಾಟಕ್ಕೆ ಇಟ್ಬಿಟ್ಟು ನಿನ್ ಮದ್ವೆ ಮಾಡ್ಸಕ್ಕೆ ಇದೆಲ್ಲ ತಯಾರಿ ಮಾಡಿದ್ರು. ನೀ ನೋಡಿದ್ರೆ ಈಗ ಇಲ್ಲಿ ಬಂದು ಆರಾಮಾಗಿ ಕೂತಿದ್ಯಾ. ಅವ್ರ ಕಷ್ಟ ನಿನ್ಗೇನು ಕಷ್ಟ ಅನ್ಸಲ್ವಾ ಅಕ್ಕ? ನೀನೇನಕ್ಕ ಇಷ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇದ್ಯಾ ಅಂತ ಗೌರಿ ಹೇಳ್ತಿದ್ರೆ, ಅವ್ರು ಮಾಡ್ಕೊಂಡಿದ್ ಸಾಲ ಅವ್ರು ತೀರಿಸ್ಕೊಳ್ತಾರೆ ಕಣೆ, ನಿನಗೇನೆ ಕಷ್ಟ? ನನಗೇನು ತೊಂದ್ರೆ ಇಲ್ಲ, ಅವ್ರು ಮಾಡ್ಕೊಂಡಿದ್ದು ಅವ್ರು ಅನ್ಭವಿಸ್ಕೊಳ್ತಾರೆ, ಹೋಗು ಅಂತ ಹೇಳ್ತಿದ್ದಂಗೆ ಇವ್ರನ್ನೆಲ್ಲ ಇದೇ ರೀತಿ ಬಿಟ್ರೆ ಸರಿ ಹೋಗಲ್ಲ. ನಮ್ಮ ಅಪ್ಪ ಅಮ್ಮನ್ಗೆ ನಾನೇ ನಿಂತ್ಕೋಬೇಕು, ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ಗೆ ಅಲ್ಲ, ನನ್ನ ಹತ್ರ ಕಾಸಿದ್ಯಲ್ಲ, ಅದು ಕೊಡ್ಲಾ ನಮ್ಮ ಮನೆಗೆ? ಅಪ್ಪ ದೇವ್ರೆ ಬೇಡ, ಈಗೇನಾದ್ರೂ ಕೊಟ್ರೆ ಗಂಡನ ಮನೆ ದುಡ್ಡು ತವ್ರ ಮನೆ ಕಳಿಸ್ತಿದೀನಿ ಅಂತ ಮತ್ತೆ ಕೆಟ್ಟ ಹೆಸರು ಬರುತ್ತೆ. ಏನಾದ್ರೂ ಒಂದು ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ. ಅಷ್ಟೊತ್ತಿಗೆ ಶ್ಯಾಮ್ ಸಹ ಬರ್ತಾನೆ. ಈಗ ಶ್ಯಾಮ್ ಅಲ್ಲಿ ನಡೆದಿರೋ ವಿಚಾರನೆಲ್ಲ ತಿಳಿಸ್ತಾನ. ಈ ಕಡೆ ಗೌರಿಗಿರೋ ಪ್ರಾಬ್ಲಮ್ ಶ್ಯಾಮ್ಗೆ ಅರ್ಥ ಆಗುತ್ತಾ? ಇವರಿಬ್ರು ಕಷ್ಟನ ವಿವೇಕ್ಗೆ ತಿಳಿಯುತ್ತಾ? ವಿವೇಕ್ ಅವ್ರ ಮನೆಗೆ ಸಹಾಯ ಮಾಡ್ತಾನ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶೇರ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.